ಎಚ್.ಡಿ. ಕೋಟೆ ಪಟ್ಟಣದ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಮಕ್ಕಳ ಪೋಷಕರೊಂದಿಗೆ ಮುಕ್ತ ಸಮಾಲೋಚನೆ ನಡೆಸಲಾಯಿತು. ಈ ಸಭೆಯಲ್ಲಿ ಪೋಷಕರನ್ನು ಕುರಿತು ಮಾತನಾಡಿದ ಫಾದರ್ ಎಡ್ವರ್ಡ್ ವಿಲಿಯಂ ಸಲ್ಡಾನ್, ಪೋಷಕರು ಮಕ್ಕಳನ್ನು ಕೇವಲ ಮಾರ್ಕ್ಸ್ ಗೊಂಬೆಗಳಾಗಿ ನೋಡುತ್ತಿದ್ದೇವೆ. ನನ್ನ ಮಗ ಅಥವಾ ಮಗಳು A+ನಲ್ಲಿ ಓದಬೇಕು ಎಂದು ಒತ್ತಡ ಹಾಕುತ್ತೇವೆ. ಇದು ಮಗುವಿನ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತದೆ. ಆದರೆ ನಾವು ಶಾಲೆಯಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಪ್ರೇರೇಪಣೆ ಮಾಡುತ್ತೇವೆ. ನೀವು ಮನೆಯಲ್ಲಿ ಸಾಧ್ಯವಾದಷ್ಟು ಮೊಬೈಲ್, ಟಿವಿ, ಗೇಮ್ಗಳಿಂದ ದೂರವಿರುವ ಹಾಗೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಈ ದಿನ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ವತಿಯಿಂದ ಈ ಸಾಲಿನಲ್ಲಿ 2023-24 ಸಾಲಿನಲ್ಲಿ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಒಂದು ಪೋಷಕರ ಸಭೆ ಮತ್ತು ಎಕ್ಸಿಬಿಷನನ್ನು ಆಯೋಜನೆ ಮಾಡಿದರು. ಜೊತೆಗೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ದಿನ ಈ ಶಾಲೆಯ ಫಾದರ್ ಅವರು ನೈಜ ಶಿಕ್ಷಣದ ಬಗ್ಗೆ ಒಂದು ವಿಶೇಷವಾದಂತಹ 1 ಗಂಟೆಗಳ ಕಾಲ ಎಲ್ಲ ಪೋಷಕರಿಗೆ ಒಂದು PPT ಪ್ರೆಸೆಂಟೇಷನ್ ಮೂಲಕ ಚಿತ್ರಸಹಿತವಾದಂತಹ ಒಂದು ಶಿಕ್ಷಣವನ್ನು ಯಾವ ರೀತಿ ನೀಡಬೇಕು, ಶಿಕ್ಷಣವನ್ನು ಹೇಗೆ ನೀಡಬೇಕು ಅಂತ ಒಂದು ವಿಶೇಷವಾದ ತರಬೇತಿ ಕೊಟ್ಟಿದ್ದು ತುಂಬ ಅತ್ಯುತ್ತಮವಾಗಿ ಮೂಡಿಬಂತು. ಜೊತೆಗೆ ನಾವಿಲ್ಲೆಲ್ಲ ಎಕ್ಸಿಬಿಷನನ್ನು ನೋಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಪಾಲ್ಗೊಂಡು, ಜೊತೆಗೆ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ಉತ್ತಮವಾಗಿ ತಯಾರಿಸಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿ ಈ ಒಂದು ಎಕ್ಸಿಬಿಷನ್ನಲ್ಲಿ ಪಾಲ್ಗೊಂಡಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ. ಪ್ರತಿ ಸಲ ಸ್ಕೂಲ್ ಡೇನ ಮಾಡ್ತಾಯಿದ್ರು, ಈ ವರ್ಷ ಈ ಎಕ್ಸಿಬಿಷನನ್ನು ಮಾಡಿರೋದು ಮತ್ತು ಒಂದು ಪೋಷಕರ ಸಭೆಯನ್ನು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಎಲ್ಲ ಪೋಷಕರಿಗೂ ಕೂಡ ಸಂತಸವಾಗಿದೆ. ಇದೇ ರೀತಿ ಒಂದು ಶೈಕ್ಷಣಿಕವಾದಂತಹ ಚಟುವಟಿಕೆಗಳು ಹೆಚ್ಚು ನಡೆದಷ್ಟು ವಿದ್ಯಾರ್ಥಿಗಳಿಗೆ ಅವರ ಏನು ವಿದ್ಯಾಭ್ಯಾಸ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ, ಅವರ ಸೃಜನಶೀಲತೆಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ಈ ಆಯೋಜನೆ ಮಾಡಿದಂತಹ ಶಾಲೆಯ ಫಾದರ್ ಅವರಿಗೆ ಹಾಗೂ ಮುಖ್ಯ ಶಿಕ್ಷಕಿಯವರಿಗೆ ಹಾಗೂ ಎಲ್ಲ ಶಿಕ್ಷಕರವರಿಗೆ ನಮ್ಮೆಲ್ಲರ ಪೋಷಕರ ಪರವಾಗಿ ನಾನು ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.